ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಬಂದು ಸಮಯ 3:30. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಂತೂ ತುಂಬಾ ಬ್ಯುಸಿ ಇದ್ದೆ ಬೆಳಗ್ಗೆಯಿಂದ. ಸೊ ಹಂಗಾಗಿ ಬ್ಲಾಗ್ನ ಮಾಡೋಕ್ಕಾಗಿದ್ದಿಲ್ಲ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಕನಕಪುರಕ್ಕೆ ಹೊರಟಿದ್ದೀನಿ. ಆನ್ ದ ವೇ ಇದ್ದೀನಿ. ಸೊ ಏನಕ್ಕೆ ಕನಕಪುರ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ನಾಳೆ ಒಂದು ಸ್ಪೆಷಲ್ ಡೇ. ಸೊ ಆ ಸ್ಪೆಷಲ್ ಡೇ ಸೆಲೆಬ್ರೇಷನ್ಗೋಸ್ಕರ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಆ ಸ್ಪೆಷಲ್ ಡೇಗೆ ಆ ಪರ್ಸನ್ ನಮ್ಮ ಮನೆ ಗಂಟ ಇಲ್ಲಿ ಗಂಟ ಹಾಸನ್ ಗಂಟ ಬರ್ಲಿಕ್ಕಾಗಲ್ಲ. ಸೊ ಹಂಗಾಗಿ ಇವತ್ತು ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದೀವಿ. ಸೊ ಏನೋ ತುಂಬಾ ಡಿಸ್ಕಸ್ ಮಾಡ್ತಾ ಹೊರಡ್ತಾ ಇದೀವಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಇವಾಗ ಫೈನಲ್ ಆಗಿ ಊಟ ಟೈಮ್ ಆಗಿದೆಯಲ್ಲ, ಊಟ ಟೈಮ್ಗಿಂತ ಜಾಸ್ತಿನೇ ಆಗಿದೆ. ಸೊ ಇವಾಗ ಊಟ ಮಾಡೋಣ ಅಂತೇಳಿ ಹೋಟ್ಲಿಗೆ ಬಂದ್ವಿ. ಇಲ್ಲಿ ಆಂಧ್ರ ತುಂಬ ಚೆನ್ನಾಗಿರುತ್ತೆ, ಬಿರಿಯಾನಿ ಕುಷ್ಕ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗೆ ಹೋಟೆಲ್ಗೆ ಬಂದು ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೀನು ಬಿರಿಯಾನಿ ಮಮ್ಮ ನಿನಗೂ ಕುಷ್ಕ ಹಾಕ್ಬಿಟ್ರೆ ಬಿರಿಯಾನಿನ ಸೊ ನಾನು ಊಟ ಮಾಡಿ ಬಂದು ಗಾಡೀಲಿ ಕೂತ್ಕೊಂಡಿದ್ದೀನಿ. ಮಾಮ ಅಲ್ಲಿದ್ದಾರೆ, ಬಿಲ್ ಕೊಟ್ಬಿಟ್ಟು ಬರ್ಲಿಕ್ಕೆ ವೆಯ್ಟ್ ಮಾಡ್ತಿದ್ರು. ಸೊ ನಾನು ಅಲ್ಲಿ ನಿಂತ್ಕೊಳ್ಳೋದು ಬೇಡ, ತುಂಬ ಜನ ರಶ್ ಇದ್ರು. ಸೊ ಅದಕ್ಕೆ ನಾನಿಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ಇವಾಗ ನಾವು ಕೆ ಆರ್ ಪೇಟೆ ಬಂದ್ವಿ. ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತು, ಅದಕ್ಕೆ ನಾನು ಮಾಮ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ನಮ್ಮೂರು ಹೈವೇಗೆ ಬಂದ್ಬಿಟ್ಟಿದೆ, ಅದು ಮೈಸೂರು ಹೈವೇ. ಪ್ಯಾಂಟ್ ತಗೊಂಡಾಗ ಇಬ್ಬರೊಡವೆ ಅವಾಗ ಅನ್ನೋದು ರೇಗ್ಸದ್ ನಮ್ಮ ತಗೊಂಬಂದವ್ರೆ ಒತ್ತಿಕತ್ತೆ ಅವ್ರೇನೆ ಬುಲ್ಲ ಬುಲ್ಲ ಅಂದಂಗೆ ಪ್ಯಾಂಟ್ಗಳು ನೇತಾಡವ ಅಂತ. ಅವಾಗ ಅದೇ ಟ್ರೆಂಡು, ರಾಜ್ಕುಮಾರ್ ಪ್ಯಾಂಟ್ಗಳು. ಕಾಲು ಇಲ್ಲಿ ಬೂಟ್ ಕಟ್ ಪ್ಯಾಂಟ್ ಅನ್ನೋರಾಗವ. ಯಾವ ಈಗಲೂ ಮೊದಲು ಹಂಗೆ ಆಗಿದ್ದಾವೆ, ಸರಿಯಾಗಿ ಆಗ್ತಾ ಇಲ್ಲ. ಇಲ್ಲಿ ಟೈಟು ಇಲ್ಲಿ ಲೂಜು. ಚಕ್ರ ಇದು ಯಾವುದು ಚಕ್ರವರ್ತಿಲಿ ಅದು ಯಾವುದು ದರ್ಶನ್ ಮೂವ್ ಐತಲ್ಲ, ಅದ್ರಲ್ಲೇ ಅವನು ಹಾಕಿರ್ತಾರಲ್ಲ, ಇಲ್ಲಿ ಲೂಜು ಇಲ್ಲಿ ಟೈಟು. ನಾನೇ ವಿಡಿಯೋ ಮಾಡ್ತೀನಿ. ಹೈವೇಗೆ ಹೋಗ್ತಿದ್ವಲ್ಲ ಅದಕ್ಕೆ, ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ. ಇವಾಗ ನಾವಿಲ್ಲ ಚನ್ನಪಟ್ಟಣ ಎಕ್ಸಿಟ್ ಆಗಿ ನಮ್ಮೂರಿಗೆ ಹೋಗ್ಬೇಕು. ಅಪ್ಪ ಹಾಯ್ ಹಲೋ ಹಾಯ್. ಬರೀ ಹಾಯ್ ಹಲೋ ಅನ್ನೋದ್ರಲ್ಲ ಇರು ನೀನು, ಆಯ್ತಾ? ನೀನು ಹೇಳ್ಬೇಕಪ್ಪ, ಏನೋ ಹೇಳ್ಬೇಡ ಬಿಡಪ್ಪ ನೀನು. ನೈಸ್, ಸೂಪರ್ ಕಾಣಿಸ್ತೈತೆ. ಫೈನಲ್ ಇವಾಗ ಟೈಮ್ ಎಷ್ಟು ಅಂದರೆ ಎಷ್ಟು ಮಾಮ? 7:15. ನಾವು ಇವಾಗ ನಮ್ಮ ಮನೆಗೆ ಬಂದಾಯಿತು. ಚೆನ್ನಾಗಿ ಸುಮಕ್ಕ ಏನೋ ಮಾಡ್ತಾವಳೆ, ಟಿವಿ ನೋಡ್ತಾವಳೆ. ಇವ್ರ ಮನೆಗೆ ಹೋಗ್ಬೇಕಂತ ಓಯ್ ರಾಖಿ ಬಂದ, 2ನೇ ರಾಖಿ. ಇಲ್ಲಿ ಚೆನ್ನಪ್ಪ ಎಲ್ಲಾರನ್ನು ನೋಡ್ಕೊಂಡು ಫೈನಲ್ ಆಗಿ ನಮ್ಮ ಅಪ್ಪನ ಮನೆಗೆ ಬಂದ್ಬಿಟ್ಟು. ಏನೋ ಮಾಡ್ತಿದೀಯ ಅಡ್ಗೆನ? ಮಾಡು ಉಪ್ಸಾರು ನನಗೂ ಮಾಡ್ಬಿಡು. ನಮ್ಮ ಕನಕಪುರ ಸ್ಟೈಲ್ ಉಪ್ಸಾರು ರೆಡಿ ಮಾಡ್ತಾ ಇದ್ದಾರೆ. ಕುಡಿ ಚೆನ್ನಾಗಿ ನೀರು ಕುಡಿ, ಹೊಟ್ಟೆ ಬಸಿಯ. ಕುಡಿದ್ಬಿಟ್ಟ. ಅಯ್ಯಪ್ಪ, ನಿಮ್ಮ ಅಜ್ಜಿ. ನಮ್ಮ ಅಪ್ಪನ ಮನೆ ಅಕ್ಕನ ಮನೆ ಎರಡು ಪಕ್ಕದಲ್ಲಿರೋ ಕಾರಣದಿಂದ ಇವಾಗ ಅಪ್ಪರ ಮನೆಗೆ ಹೋಗ್ಬಿಟ್ಟು ಅಕ್ಕನ ಮನೆಗೆ ಬರ್ತಾ ಇದ್ದೀನಿ. ಬನ್ನಿ ಅಕ್ಕನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಒಳಗಡೆ ಹೋಗಿ ನೋಡೋಣ. ಹಂಗೆ ನಾವು ಹೇಳೋದು, ಯಾಕೆಲ್ಲ ಮೌನ ಕೂತಿದ್ದೀರಲ್ಲ? ನಿಮ್ಮ ಅಪ್ಪನ ಮನೆಗೆ ಹೋದೆ ಅಂತ ಕೂತಿರೋದು ನೋಡೋದು. ಇದ್ಯಾರ ಮನೆ? ಅಪ್ಪನ ಮನೆಗೆ ಹೋದ್ರೆ ಮಗಳು ಇಷ್ಟೊಂದು ಕೋಪ ಮಾಡ್ಕೊತಾಳೆ ಅಂತ ಗೊತ್ತಿದ್ದಿಲ್ಲ ಅಲ್ವಾ? ಅತ್ತೆ ಮನೆಗೆ ಹೋದಾಗ್ಲೇ ಕೋಪ ಮಾಡ್ಕೊಂಡಿಲ್ಲ, ಅಪ್ಪನ ಮನೆಗೆ ಹೋದಾಗ ಕೋಪ ಮಾಡ್ಕೊತಾವ್ರೆ. ಹಂಗೇನೆ ಫಸ್ಟ್ ಇರಬಾರ್ಬೇಕಿತ್ತು, ಆಮೇಲೆ ಅವಳೇ ಹಿಡ್ಕೊ ಕರ್ಕೋದ್ಲು ಕಣ. ಏನು ಮಾಡೋದು?
ಇಲ್ಲಿ ಬಿಡು ಮುನ್ಸ್ಕೆ ಬಿಡ್ರಿ. ಹೋಗ್ಲಿ ಇಳಿಸು ಸಾಕು ಫೋನ್. ಇಳಿಸಲೆ ಜಾಸ್ತಿ ಝೂಮ್ ಹತ್ರ ಹಿಡಿಬಾರ್ದು. ನಿನ್ನ ಝೂಮ್ ಮಾಡಿ ತೆಗಿ. ಇದನ್ನೆಲ್ಲ ಹಾಕಿ ನೀನು ಹಾಕ. ಸ್ಪಂದು ಬಟ್ಟೆಗಳು ಬರ್ತಿರ್ಲಿ ಯಾವತ್ತಾಕ ಒಂದಿದ್ದು ಫುಲ್ ಟೈಟ್ ಆಯ್ತೈತಿ. ಎಲ್ಲ ಅಮ್ಮು ಅಮ್ಮು ಎಲ್ಲೋ ಅಮ್ಮ ಇಲ್ಲ ಎಲ್ಲೋದ್ಲು? ಓ ಬರ್ತಡೇ ಹುಡುಗಿ ಬಂದ್ಲು. ಅಯ್ಯೋ ಅಯ್ಯೋ ಫಸ್ಟ್ ಏನು ಮಾಡ್ತಿದ್ದೀಯ ಅಲ್ಲಿ? ಎಕ್ಸ್ಚೇಂಜ್ ಮಾಡ್ಸಕ್ ಓ ಅಲ್ಲಿ ನಿಮ್ಮ ಪಪ್ಪಂಗೆ ತೋರ್ಸವ ಹೊಸ ಬಟ್ಟೆನಾ? ಪಪ್ಪ ಜೂಡಿಯೋ ಡ್ರೆಸ್ಸು ಎಲ್ಲ ಅಮ್ಮು ಇನ್ನೊಂಚೂರು ಹಂಗೆ ನಿಂತ್ಕೋ. ಏನು ಪ್ಯಾಂಟ್ ಅಂತ ತಗೊಂಡು ಹಾಕಿ ನೋಡ್ದೆ ಹೋಗ್ಲಿ ನಿನ್ಗೆ ಹೆಂಗಿರ್ತದೆ ಅಂತ ಅಮ್ಮು. ಎಲ್ಲಿ ಅದಷ್ಟೇ ಬರೋದು ಕಣ್ಮಮ್ಮ, ಪ್ಯಾಂಟ್ ಇಲ್ಲಿ ಗಂಟೆ ಬರ್ತದೆ. ಸಿಗ್ಲಿಲ್ಲ ಬ್ಯಾಗಿ ಪ್ಯಾಂಟ್ ಹಾಕೊಂಡಿತ್ತು ಅದು ಚೇಂಜ್ ಮಾಡ್ತು. ಇನ್ನ ₹100 ಏನೋ ಪರ್ಚೇಸ್ ಮಾಡ್ಬೋದಲ್ಲಿ. ಏಕೆ ಬೇಕಾದ್ರೆ ಹೋದ್ರೆ ತೋರಿಸ್ಬಿಟ್ಟು ಅಂದ್ರೆ ನಮ್ಮದಾಗಿದ್ದು ಆ ಬ್ಯಾರೆ ಡ್ರೆಸ್ ತಗೊಂಡಿದ್ದು. ಯಾಕೆ ಚೇಂಜ್ ಕೊಟ್ಟಿಲ್ಲ ಅವರು? ಮತ್ತೆ ಇನ್ನೊಂದು ಟೀ ಶರ್ಟ್ ತಗೊಬಂದ್ಬಿಡ್ಬೋದಾಗಿತ್ತಲ್ಲ. ₹100 ಯಾರು ಕೊಟ್ಟರೆ ಟಿ ಶರ್ಟ್ ಅಲ್ಲಿ? ಯಾಕೆ ಅವತ್ತು ತಂದಿದೆ ₹100 ಅಂತ. ಹಾ ಅಮ್ಮ ಹಾಕ ಬರಕ್ ನೋಡೋಣ ಹೆಂಗ್ ಕಾಣ್ತಿಯದು. ಓಯ್ ಹೋಗು ಅಂದೆ ತಾನೇ. ನಾಳೆ ಹುಣ್ಮೆ ಹೊಸ ಬಟ್ಟೆ ಹಾಕಬಾರ್ದು, ಹೋಗು ಉಕ್ಕಣ ಹೋಗು. ಕರೆಕ್ಟಾಗಿಲ್ವಾ? ಬಟ್ಟೆ ಡ್ರೆಸ್ ನೋಡ್ದ ಮಗ್ಲ ಸ್ಟುಡಿಯೋಗೆ ಹೋಗಿ ಡ್ರೆಸ್ ತಕೊಂಡು ಬರ್ತಡೇ ಮಾಡ್ಕೊಳ್ಳೋಷ್ಟು ದೊಡ್ಡವಳು ಆಗ್ಬಿಟ್ಲು. ಇನ್ಯಾಕೆ ಚಿಂತೆ? ಪ್ಯಾಂಟ್ ಸ್ವಲ್ಪ ಮ್ಯಾಕ್ ಐತಾ? ಕರೆಕ್ಟಾಗಿ ಐತಾ? ಬಾರ ಇಲ್ಲಿ. ಅಯ್ಯೋ ನಿಂತ್ಕೊ ಈ ಕಡೆ ಬಸ್, ನೋಡ್ತೀನಿ ಹೆಂಗ್ ಕಂಡಿ ಅಂತ. ಹಂಗೆ ಇರ್ಬೇಕಿದು. ನೋಡೋಣ ಅಂತ ಅದು ಭಯ ಆಯ್ತಿತ್ತಲ್ಲ ನನಗೆ. ಟೀ ಶರ್ಟ್ ಕರೆಕ್ಟಾಗಿ ಐತೆ ಅಷ್ಟೇ. ಅದು ಅದು ಯಾವ ತರ ತಗೋಗಿ ಗೊತ್ತೇ ಕೊನೆಗೆ ಬಾಯಿ ಮುಚ್ಕೊಂಡು ಇದೆ ಅಂದ್ಕೊಂಡು ನಾನೇ ಇದ್ಕೊಂಡೆ. ಅಲ್ಲ ಇದೇ ಕರೆಕ್ಟಾಗಿ ಐತೆ. ಹಲೋ ಆಯ್ತು ಬಿಡವ, ಬೆಳಿಯಕ್ಕಾಗವೆ ಇದ್ರೆ ಏನಾಗುತ್ತೆ? ಲೈಟ್ ಅವಾಗೆ ಚೆನ್ನಾಗಿ ಬಂತು, ಸರಕ್ಕಂತ ಕಮ್ಮಿ ಆಯಿತು. ಒಳ್ಳೆ ಭರ್ಜರಿ ಭೋಜನ ಮುದ್ದೆ ಮಾಡಿದ್ದಾರೆ. ಅಲ್ಲಿಂದ ಇಲ್ಲೇನಿದೆ, ಬೇಳೆ ಸಾಂಬಾರು ರೈ. ಏನೇ ವಿಣ 3 ದಿನಕ್ಕಾಗಿ ನಾಳೆಗೆ ನಾನು ಸಾಂಬಾರೇ ಮಾಡೋದು ಬೇಡವಲ್ಲ ವಿಣ? ಓ ಇಷ್ಟು ಸಾಂಬಾರು ಮಾಡಿ ಇಟ್ಟೋಳೆ, ಇಷ್ಟು ಮುದ್ದೆ ಮಾಡೋಳೆ, ಉಂಡುಬಿಟ್ಟು ನಿದ್ದೆ ಮಾಡೋದು ಅಷ್ಟೇ.